ಪ್ರೆಗ್ನೆನ್ಸಿಯಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ ಲೆವೆಲ್ಸ್ ಇನ್ಕ್ರೀಸ್ ಆಗಿರುತ್ತೆ. ಈ ಹಾರ್ಮೋನ್ಸಿಂದ ಗಾಲ್ ಬ್ಲಾಡರಲ್ಲಿ ಸ್ಟೋನ್ಸ್ ಆಗೋ ರಿಸ್ಕ್ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ಸಾಮಾನ್ಯವಾಗಿ ಬಾಣಂತಿಯಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ಸಿಂದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಪೇಷಂಟ್ಸಲ್ಲಿ. ಆವಾಗ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದಾಗ ಕೆಲವೊಂದು ಡಾಕ್ಟರ್ಸ್, ಎಲ್ಲ ಡಾಕ್ಟರ್ಸ್ ಅಂತ ಹೇಳ್ತಾ ಇಲ್ಲ, ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ, ಬಾಣಂತಿ ಇದ್ದಾರೆ, ಈಗ ಮಗುಗೆ ಹಾಲು ಕೊಡಿಸ್ಬೇಕು, ಆದ್ದರಿಂದ ಸ್ವಲ್ಪ ದಿನ ವೆಯ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾರೆ. ಇದು ತಪ್ಪು. ಆ ಥರ ಇಲ್ಲ. ಗೊತ್ತಿಲ್ಲ ಅಂದರೆ ಕನ್ಸರ್ನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಅಡ್ವೈಸ್ ತೊಗೊಳ್ಳಿ ಅಂತ ಹೇಳಬೇಕು. ಹಾಗಲ್ಲದೆ ಪೇಷಂಟ್ಸ್ಗೆ ತಪ್ಪಾದ ಅಡ್ವೈಸ್ ಕೊಟ್ಬಿಟ್ಟು ಪೇಷಂಟ್ಸ್ಗೆ ತೊಂದರೆ ಆಗೋ ಥರ ಮಾಡಬಾರ್ದು. ಈ ಪೇಷಂಟ್ಸಲ್ಲಿ ಕರೆಕ್ಟ್ ಟ್ರೀಟ್ಮೆಂಟ್ ಏನಂದರೆ ಲ್ಯಾಪ್ರೋಸ್ಕೋಪಿಕ್ ಕೊಲೆಸಿಸ್ಟೆಕ್ಟಮಿ. ಅದನ್ನು ಡೇ ಕೇರ್ ಸರ್ಜರಿ ಥರ ಮಾಡ್ತೀವಿ. ಅಂದರೆ ಬೆಳಿಗ್ಗೆ ಅಡ್ಮಿಟ್ ಆದರೂ ಇಮಿಡಿಯೇಟಾಗಿ ಸರ್ಜರಿಗೆ ತೊಗೊಂಡು ಬೈ ಈವ್ನಿಂಗ್ ಮನೆಗೆ ಕಳಿಸ್ಕೊಡೋದು. ಹಾಗೆ ಸರ್ಜರಿ ಆದ 2 ಗಂಟೆ ಒಳಗಡೆ ತಾಯಿ ಮಗುಗೆ ಹಾಲು ಕುಡಿಸ್ಬೋದು. ಮತ್ತು ಈ ಥರ ಹಾಲು ಕುಡಿಸೋದ್ರಿಂದ ಮಗುಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಕೆಲವೊಂದು ಡಾಕ್ಟರ್ಸ್ ಕೊಡೋ ತಪ್ಪಾದ ಅಡ್ವೈಸಿಂದ ₹1 ಖರ್ಚಾಗಬೇಕಾಗಿರೋ ಜಾಗದಲ್ಲಿ ₹10 ಖರ್ಚು ಮಾಡ್ಕೊಂಡಿರೋ ಪೇಷಂಟ್ಸ್ನೂ ನೋಡಿದ್ದೀವಿ. ಹಾಗೆ ಟ್ರೀಟ್ಮೆಂಟ್ ಡಿಲೇ ಮಾಡಿರೋದ್ರಿಂದ ಜೀವ ಕಳ್ಕೊಂಡಿರೋ ಪೇಷಂಟ್ಸ್ನೂ ನೋಡಿದ್ದೀವಿ.